ಎಲ್ಲ ವೀಕ್ಷಕ ನಮಸ್ಕಾರ. ಮತ್ತೊಮ್ಮೆ ಕೂಲ್ ಹೋಮ್ ಟೆಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡೋತ್ತಿಗೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಈ ಬೋರ್ಡ್ರಸ್ ಲೇಯರು ಪಾಸ್ ಆಗಿಬಿಟ್ಟು ಕೆಳಗಡೆ ಹೋಗಬೇಕಾಗತ್ತೆ. ಈ ಬೋರ್ಡ್ರಸ್ ಲೇಯರ್ ಅಂತಂದರೆ ಏನು ಅಂತಂದರೆ ಒಂದು ಸಣ್ಣ ಸಣ್ಣ ಕಲ್ಲುಗಳಿರೋ ಒಂದು ಲೇಯರ್ ಆ್ಯಕ್ಚುಲಿ. ಓಕೆ, ಈ ಬೋರ್ವೆಲ್ಲ ಮುಗಿದಾದಮೇಲೆ ಸೊ ಆ ಲೇಯರಿಂದ ಸಣ್ಣ ಸಣ್ಣ ಕಲ್ಲುಗಳು ನಿಮ್ಮ ಬೋರ್ವೆಲ್ ಬಾಟಮಲ್ಲಿ ಬಂದುಬಿಟ್ಟು ಸೆಟ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಬೋರ್ವೆಲ್ಲು ಫಿಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ಬೋದು ಅಂತಂದರೆ ಫಿಲ್ಟ್ರ್ ಪೈಪ್, ಸ್ಲಾಟೆಡ್ ಫಿಲ್ಟ್ರ್ ಪೈಪ್ ಅಂತ ಹೇಳ್ಬಿಟ್ಟು ಬರುತ್ತೆ PVCದು, ಅದನ್ನು ಹಾಕ್ಸ್ಕೋಬೋದು ಆ್ಯಕ್ಚುಲಿ. ಓಕೆ, ಸೊ ಅದನ್ನು ಅವರು ಬೋರ್ವೆಲ್ ಕೊರೆಯೋರು ನಿಮಗೆ ಅಡ್ವೈಸ್ ಮಾಡ್ತಾರೆ. ನಿಮಗೆ ಅದು ಅವ್ರು ಹೇಳೋದು ಸತ್ಯ ಇದೆ, ಜೆನ್ಯೂನ್ ಇದೆ ಅಂತೇಳಿ ಅನಿಸಿದರೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಫಿಲ್ಟ್ರ್ ಪೈಪ್ ಹಾಕ್ಸೋಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಶೇರ್ ಮಾಡ್ತಾಯಿದ್ದೀನಿ. ನಾನು 6 ಇಲ್ಲ 6.5 ಇಂಚು ಬೋರ್ವೆಲ್ ಇದೆಯಲ್ಲ ಅದನ್ನು ಕನ್ಸಿಡರ್ ಮಾಡಿದ್ದೀನಿ. ಇದು ಬೆಂಗಳೂರಲ್ಲಿ ನಡೀತಾ ಇರೋ ಕರೆಂಟ್ ಪ್ರೈಸು. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಅಂದರೆ ಮಾರ್ಚ್ 2022 ಆವಾಗಿನ ಪ್ರೈಸು. ಇದಲ್ಲದೆ ಒಂದಷ್ಟು ಯಾವ ಥರ ಪೈಪ್ಗಳನ್ನು ನೀವು ಸೆಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಶೇರು ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಿಮ್ಮ ರೆಫರೆನ್ಸಿಗೆ ನಾನು ಒಂದು ಕೊಟೇಶನ್ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು. ಸ್ಲಾಟೆಡ್ ಪೈಪ್ 740 ಫೀಟ್ ಇಂಟು 120 ಪರ್ ಫೀಟು 88,800 ಪ್ಲಸ್ ಸಾಲ್ವೆಂಟ್ 200 ರೂಪೀಸ್, ಟೋಟಲ್ 89,000 ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಇದು ಕರೆಂಟ್ ಪ್ರೈಸ್ ಅಲ್ಲ, ನಾನು ತೋರಿಸ್ತೀನಿ. ಇದು ಜಸ್ಟ್ ಕೊಟೇಶನ್. ನೀವು ರಿಕ್ವೈರ್ಮೆಂಟ್ ಕಳಿಸಿದ ತಕ್ಷಣ ಈ ಥರ ಕೊಟೇಶನ್ನು ಅವರು ಕೊಡ್ತಾರೆ ಫ್ರೆಂಡ್ಸ್. ಆ್ಯಕ್ಚುಲಿ ನಿಮಗೆ ಒಂದು ಡಯಾಗ್ರಾಮಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ ಹೇಗೆ ಇನ್ಸ್ಟಾಲೇಷನ್ ಆಗುತ್ತೆ ಇದು ಕಂಪ್ಲೀಟ್ ಆಗಿ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಬೋರ್ವೆಲ್ ಕೇಸಿಂಗ್ ಪೈಪು. ಸೊ 1.5 ಇಂದ 2 mm ಬರುತ್ತೆ ಆ್ಯಕ್ಚುಲಿ. ಓಕೆ, ಸೊ ಇದ್ರ ಒಳಗಡೆ ಬಂದ್ಬಿಟ್ಟು ಸೊ ನಾನೇನು ಕನ್ಸಿಡರ್ ಮಾಡಿದ್ದೀನಿ 6 ಅಥವಾ 6.5 ಇಂಚ್ ಬೋರ್ವೆಲ್ ಅಂದರೆ 153 ಇಂದ 165 ಮಿಲಿಮೀಟ್ರ್ ಬರುತ್ತೆ ಆ್ಯಕ್ಚುಲಿ. ಓಕೆ, ಸೊ ಇದ್ರೊಳಗಡೆ ನಿಮ್ಮದು ಫಿಲ್ಟರ್ ಪೈಪ್ ಬರುತ್ತೆ. ಇದ್ರದ್ದು ಔಟರ್ ಡಯಾಮೀಟ್ರ್ ಬಂದುಬಿಟ್ಟು 115 ಮಿಲಿಮೀಟ್ರ್, 4.5 ಇಂಚ್ ಅಂತ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ದೊಡ್ಡ ಪೈಪ್ ಕೂಡ ಹಾಕ್ಸ್ಕೋಬೋದು ಆ್ಯಕ್ಚುಲಿ. ಸೊ ಇನ್ನರ್ ಡಯಾಮೀಟ್ರ್ ಬಂದುಬಿಟ್ಟು 105 ಮಿಲಿಮೀಟ್ರ್ ಆಗುತ್ತೆ. ಅಂದರೆ ವಾಲ್ ಥಿಕ್ನೆಸ್ ಇದೆಯಲ್ಲ, ಈ ವಾಲ್ ಥಿಕ್ನೆಸ್ಸನ್ನು 5 mm ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಅಂದರೆ ನೀವು ಈ ಪೈಪ್ ಹಾಕ್ಸ್ಬೇಕಾದ್ರೆ 6 kg per ಸೆಂಟಿಮೀಟರ್ ಸ್ಕ್ವೇರ್ ಇದೆಯಲ್ಲ, ಆ ಪೈಪನ್ನು ಮಾತ್ರ ಹಾಕ್ಸ್ಕೊಳ್ಳಿ. ಅದು ವಾಲ್ ಥಿಕ್ನೆಸ್ಸು ಚೆನ್ನಾಗಿ ಬರುತ್ತೆ. ಮತ್ತು ಎರಡನೇದಾಗಿ ಅದು ಪ್ರೆಷರ್ ಕೂಡ ತಡೀತದೆ. ಓಕೆ, ಅದು ಭಾಳ ಇಂಪಾರ್ಟೆಂಟು. ಇದಾದಮೇಲೆ ಏನಂತಂದರೆ ನಿಮ್ಗೆ ಒಳಗಡೆ ಪಂಪು ಬರುತ್ತೆ. ಇದು V3 ಇಲ್ಲ V4 ಪಂಪು. V3 ಪಂಪ್ ಬಂದುಬಿಟ್ಟು 75 ಮಿಲಿಮೀಟ್ರ್ ಬರುತ್ತೆ. ನಿಮ್ಗೆ V4 ಪಂಪ್ ಆದರೆ 100 ಮಿಲಿಮೀಟ್ರ್ ಬರುತ್ತೆ. ಸೊ ನಿಮಗೆ ಏನು ಅಂತಂದರೆ 105 ಅಂದರೆ 5ರಿಂದ 6 mm ಗ್ಯಾಪು ನಿಮಗೆ ಪಂಪಿಂದ ಈ ವಾಲ್ಗೆ ಬರುತ್ತೆ ಫ್ರೆಂಡ್ಸ್. ಆ ಥರ ವರ್ಕ್ ಆಗುತ್ತೆ ಆ್ಯಕ್ಚುಲಿ. ಓಕೆ ಫ್ರೆಂಡ್ಸ್, ಇದು ನೋಡಿ ಸ್ಲಾಟೆಡ್ PVC ಪೈಪ್ಸು. ಇಲ್ಲಿ ನೋಡಿ ಸ್ಲಾಟ್ ಮಾಡಿರ್ತಾರೆ ನೋಡಿ ಈ ಥರ. ಓಕೆ, ಗ್ರೂ ಅಂತ ಹೇಳ್ತಾರಲ್ಲ, ಗ್ಲೂ ಮಾಡಿರ್ತಾರೆ. ಸೊ ಭಾಳ ಸಣ್ಣ ಗ್ರೂ ಆ್ಯಕ್ಚುಲಿ. ಇದರೊಳಗೆ ನೀವು ನೋಡ್ಬೋದು ದೊಡ್ಡ ದೊಡ್ಡ ಕಲ್ಲುಗಳು ಈ ಥರದ್ದೆಲ್ಲ ಹೋಗೋ ಚಾನ್ಸಸ್ ಇರಲ್ಲ. ಓಕೆ, ಒಂಥರ ಮರಳು, ತುಂಬ ಫೈನ್ ಸ್ಯಾಂಡ್ ಅಂತಲ್ಲ, ಅದು ಮಾತ್ರ ಎಂಟ್ರಿ ಆಗುತ್ತೆ ಇದರಲ್ಲಿ. ಇನ್ ಕೇಸ್ ಆ ಥರ ಏನಾದ್ರು ಪಾಸಿಬಿಲಿಟಿ ಇದ್ದರೆ ನಿಮಗೆ. ಸೊ ನೀರು ಪಂಪ್ ಆಗೋತ್ತಿಗೆ ನಿಮಗೆ ಶುದ್ಧವಾದ ನೀರೇ ಪಂಪ್ ಆಗುತ್ತೆ ಆ್ಯಕ್ಚುಲಿ. ಸ್ವಲ್ಪ ಮರಳು ಬಂದೇ ಬರುತ್ತೆ ಅಬ್ವಿಯಸ್ಲಿ ನಿಮ್ಮ ಬೋರ್ವೆಲ್ಲಲ್ಲಿ. ಓಕೆ, ಈ ಥರ ಇರುತ್ತೆ. ಸೊ ಡ್ರಿಲ್ಡು ಬರುತ್ತೆ ನಿಮಗೆ. ಸೊ ಡ್ರಿಲ್ಡನ್ನು ನೀವು ಲಾಸ್ಟ್ ಆಪ್ಷನ್ ಇಟ್ಕೊಬೋದು. ನೀವು ವರ್ಟಿಕಲ್ಲು ಗ್ರೂ ಥರದ್ದು ಅಥವಾ ಸ್ಲಾಟ್ ಥರದ್ದು, ಇಲ್ಲ ಹಾರಿಜೆಂಟಲ್ ಗ್ರೂ ಅಥವಾ ಸ್ಲಾಟ್ ಥರದ್ದು ನೀವು ಪೈಪನ್ನು ಸೆಲೆಕ್ಟ್ ಮಾಡ್ಬೋದು ಫ್ರೆಂಡ್ಸ್. ಈ ಕರೆಂಟ್ ಪ್ರೈಸ್ ಬಂದುಬಿಟ್ಟು ಇವಾಗ ಪ್ರೆಸೆಂಟು ಬೆಂಗಳೂರಲ್ಲಿ ನಡೀತಾ ಇರೋದು 100 ಪರ್ ಫೀಟ್ ಇದೆ. ಸೊ ಇನ್ಕ್ಲೂಡಿಂಗ್ ಮೆಟೀರಿಯಲ್ಲು ಪ್ಲಸ್ ಎರೆಕ್ಷನ್ ಚಾರ್ಜಸ್ಸು, ಇನ್ಸ್ಟಾಲೇಷನ್ ಚಾರ್ಜಸ್ ಇದೆ ಆ್ಯಕ್ಚುಲಿ. ಓಕೆ, ನಾನು 20 ಫೀಟು 1 ಲೆಂತ್ 6 ಮೀಟರ್ಸು ಅದನ್ನು ತೊಗೊಂಡಿದ್ದೀನಿ ನಾನು. ಓಕೆ, ಸೊ ಏನು ಇಲ್ಲಿ ಸ್ಟಾರ್ ಕೊಟ್ಟಿದ್ದೀನಿ. ಸೊ ಅದ್ರದ್ದು ಕಂಡೀಷನ್ ಏನು ಅಂತಂದರೆ, ಈಗ ನೀವು ಹೈ ಕ್ವಾಲಿಟಿ ಪೈಪ್ಗಳಿಗೆ ಹೋದರೆ ಇದು ಕಾಸ್ಟು ಇದಕ್ಕಿಂತ ಜಾಸ್ತಿ ಆಗ್ಬೋದು. ಆಮೇಲೆ ನಾನೇನು ಕನ್ಸಿಡರ್ ಮಾಡಿದ್ದೀನಿ ಅಂದರೆ 600 ಫೀಟ್ ಬೋರ್ವೆಲ್ ಕನ್ಸಿಡರ್ ಮಾಡಿದ್ದೀನಿ. ಅದಕ್ಕೆ ಮೀಡಿಯಮ್ ಕ್ವಾಲಿಟಿ ಪೈಪನ್ನು ಕನ್ಸಿಡರ್ ಮಾಡಿದ್ದೀನಿ. ಓಕೆ, 700 ಫೀಟು ಅಥವಾ 800, 900 ಫೀಟ್ ಆದರೆ ನೀವು 6 kg per ಸೆಂಟಿಮೀಟರ್ ಸ್ಕ್ವೇರ್ ಅದೇ ಪೈಪ್ ಹಾಕ್ಸ್ಬೇಕಾಗತ್ತೆ. ಬಟ್ ಒಳ್ಳೆ ಕ್ವಾಲಿಟಿ ಪೈಪ್ ಹಾಕ್ಸ್ಬೇಕು ಅಂದರೆ ಸುಪ್ರೀಮು ಇಲ್ಲ ಕಿಸಾನು ಆ ಥರ ಪೈಪ್ಗಳನ್ನು ಹಾಕ್ಸ್ಬೇಕಾಗತ್ತೆ ಫ್ರೆಂಡ್ಸ್. ಸೊ ಓವರಾಲ್ ಕಾಸ್ಟ್ ಬಂದುಬಿಟ್ಟು 600 ಫೀಟು ಇಂಟು 100 ರುಪಿ ಪರ್ ಫೀಟು ಇದು ಮಲ್ಟಿಪ್ಲೈ ಮಾಡಿದರೆ 60,000 ರುಪೀಸು ಆಗುತ್ತೆ ನಿಮ್ಗೆ ಆ್ಯಕ್ಚುಲಿ. ಓಕೆ, ಓವರಾಲ್ ಕಾಸ್ಟ್ ಫ್ರೆಂಡ್ಸ್. ಇನ್ನೊಂದು ಅಂಶ ನಿಮ್ಮ ಮುಂದೆ ತರಬೇಕು ಅಂದ್ಕೊಂಡಿದ್ದೀನಿ. ಸೊ ಈಗ ಜಾಯಿಂಟ್ ಹಾಕ್ತಾರಲ್ಲ, ಇದು PVC ಜಾಯಿಂಟ್ಗಳು ಪೈಪ್ಗೆ. ಸೊ ಅದಕ್ಕೆ ಫಸ್ಟ್ ಸಾಲ್ವೆಂಟ್ ಹಾಕಿ ಕೂರಿಸ್ತಾರೆ. ಆಮೇಲೆ ಅಡಿಷ್ನಲ್ ಆಗಿ ಸ್ಕ್ರೂಗಳನ್ನು ಫಿಟ್ ಮಾಡ್ತಾರೆ. ಈ ಸ್ಕ್ರೂಗಳೇನಾಗುತ್ತೆ ಅಂತಂದರೆ ಅಡಿಷ್ನಲ್ ಸೇಫ್ಟಿ ನಿಮಗೆ ತರುತ್ತೆ ಆ್ಯಕ್ಚುಲಿ. ಅಂದರೆ ಇನ್ ಕೇಸ್ ಸಾಲ್ವೆಂಟ್ ಬಿಟ್ಟು ಹೋದ್ರು ಜಾಯಿಂಟಲ್ಲಿ, ಆ ಸ್ಕ್ರೂಗಳಿಂದ ಈ ಜಾಯಿಂಟು ಹಿಡ್ಕೊಂಡಿರುತ್ತೆ ಆ್ಯಕ್ಚುಲಿ. ಓಕೆ, ಸೊ ಆವಾಗ ಲೇಯಿಂಗು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟು ಮಾಡ್ಬೋದು ಫ್ರೆಂಡ್ಸ್. ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಇಲ್ಲ ಡಿಸ್ಲೈಕ್ ಮಾಡಿ. ಬಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಖಂಡಿತ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.